ಬಂಧುಗಳೇ ನಮಸ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವ ಉತ್ತರ ಕರ್ನಾಟಕ ನಟರು ನಾವೆಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನಲ್ಲಿ ನೋಡಿದ್ದೇವೆ. ಹಾಗಾದ್ರೆ ಇವರೆಲ್ಲ ಯಾರು, ಯಾವ ಊರಿನವರು, ಯಾವ ಸಮುದಾಯದವರು, ಏನ್ ಕೆಲಸ ಮಾಡ್ತಿದ್ರು ಯೂಟ್ಯೂಬರ್ಗಿಂತ ಮುಂಚೆ, ಇವಾಗ ಯೂಟ್ಯೂಬ್ ಇಂದ ಎಷ್ಟು ಅರ್ನ್ ಮಾಡ್ತಿದ್ದಾರೆ, ಆರ್ಕೆಸ್ಟ್ರಾ ಇಂದ ಎಷ್ಟು ಅರ್ನ್ ಮಾಡ್ತಿದ್ದಾರೆ ಎಂಬೆಲ್ಲ ಕುತೂಹಲಕಾರಿ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಶಿವಪುತ್ರರವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನವರು. ಇವರು ಟಿಕ್ಟಾಕ್ನಿಂದ ಫೇಮಸ್ ಆದವರು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ್ಯಂಡ್ ಮೋಜ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದವರು. ಟಿಕ್ಟಾಕ್ ಬ್ಯಾನ್ ಆದ ನಂತರ ಏನು ಮಾಡಬೇಕೆಂದು ದೋಚದೆ ಯೂಟ್ಯೂಬ್ ಕ್ಷೇತ್ರಕ್ಕೆ ಬಂದು ಉತ್ತರ ಕರ್ನಾಟಕದ ಶೈಲಿಯ ಕಾಮಿಡಿ ವಿಡಿಯೋಗಳನ್ನು ಮಾಡಿ ಫೇಮಸ್ ಆದವರು. ಯೂಟ್ಯೂಬ್ನಲ್ಲಿ ಹಲವಾರು ಶಾರ್ಟ್ ಮೂವಿಗಳನ್ನು ಮಾಡಿ ಸೈ ಅನಿಸಿಕೊಂಡವರು. ಪ್ರಸ್ತುತ ಇವರು ಯೂಟ್ಯೂಬ್ನಿಂದ 4 ಲಕ್ಷ ಹಣ ಅರ್ನ್ ಮಾಡುತ್ತಿದ್ದಾರೆ. ಹಾಗೂ ಆರ್ಕೆಸ್ಟ್ರಾಗಳಿಗೆ ಇವರು 20,000-25,000 ಸಾವಿರ ಚಾರ್ಜ್ ಮಾಡುತ್ತಾರೆಂದು ತಿಳಿದು ಬಂದಿದೆ. ನೆಕ್ಸ್ಟ್, ಮುಕಳೆಪ್ಪ. ಬಂಧುಗಳೇ, ಮುಕಳೆಪ್ಪ ಇವರ ಮೂಲ ಹೆಸರು ಖ್ವಾಜಾ. ಇವರು ಧಾರವಾಡ ಜಿಲ್ಲೆಯವರು. ಇವರದ್ದು ಮುಸ್ಲಿಂ ಸಮುದಾಯ. ಇವರು ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ವಿಡಿಯೋಗಳನ್ನು ಮಾಡಿ ವೈರಲ್ ಆದವರು. ಅತಿ ನ್ಯಾಚುರಲ್ ವಿಡಿಯೋಗಳನ್ನು ಮಾಡಿ ಜನರ ಹೃದಯ ಗೆದ್ದವರು. ಮುಕಳೆಪ್ಪರ ವಿಡಿಯೋಗಳಿಗೆ ಅವರದ್ದೇ ಆದ ದೊಡ್ಡ ಅಭಿಮಾನ ಬಳಗವಿದೆ. ಇವರು ತಿಂಗಳಿಗೆ ಯೂಟ್ಯೂಬ್ನಿಂದ 3.5 ಲ್ಯಾಕಿಂದ 4 ಲ್ಯಾಕ್ ದುಡಿಯುತ್ತಿದ್ದಾರೆ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಂತಹ ಸಾಮಾಜಿಕ ಜಾಲತಾಣಗಳಿಂದ 1 ಲಕ್ಷ ಅರ್ನ್ ಮಾಡುತ್ತಿದ್ದಾರೆಂದು ತಿಳಿದು ಬಂದಿದೆ. ವಿಶೇಷವೆಂದರೆ ಇವರು ಆರ್ಕೆಸ್ಟ್ರಾಗಳಿಗೆ ಹೋಗೋದಿಲ್ಲ. ನೆಕ್ಸ್ಟ್, ಮಲ್ಲು ಜಮಖಂಡಿ. ಇವರ ಮೂಲ ಹೆಸರು ಮಲ್ಲಿಕಾರ್ಜುನ. ಇವರದ್ದು ಲಿಂಗಾಯತ ಸಮುದಾಯ. ಮಲ್ಲು ಜಮಖಂಡಿಯವರು ಬೇಸಿಕಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನವರು. ಆದರೆ ಅವರ ತಾಯಿಯ ತವರು ಮನೆಯಾದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಬಂದು ನೆಲೆಯೂರಿದರು. ಆದ್ದರಿಂದಲೇ ಇವರಿಗೆ ಮಲ್ಲು ಜಮಖಂಡಿ ಎಂದು ಕರೆಯುತ್ತಾರೆ. ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಕಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದರು ಹಾಗೂ ಟಿಕ್ಟಾಕ್ ವಿಡಿಯೋ ಮಾಡಿ ತುಂಬಾ ಫೇಮಸ್ ಆಗಿದ್ದರು. ಬಟ್ ಟಿಕ್ಟಾಕ್ ಬ್ಯಾನ್ ಆದ ಮೇಲೆ ಯೂಟ್ಯೂಬ್ ಫೀಲ್ಡ್ಗೆ ಬಂದು ಶಾರ್ಟ್ ಫಿಲ್ಮ್ ಮಾಡುತ್ತಾ ಮನ್ನಣೆ ಗಳಿಸಿದರು. ಪ್ರಸ್ತುತ ಇವರ ಯೂಟ್ಯೂಬ್ ಅರ್ನಿಂಗ್ ತಿಂಗಳಿಗೆ 5 ಲಕ್ಷ ಮತ್ತು ಆರ್ಕೆಸ್ಟ್ರಾ ಇವೆಂಟ್ಸ್ಗಳಿಗೆ 30,000 ಚಾರ್ಜ್ ಮಾಡುತ್ತಾರೆಂದು ತಿಳಿದು ಬಂದಿದೆ. ನೆಕ್ಸ್ಟ್, ನಿಂಗರಾಜ್ ಸಿಂಗಾಡಿ. ಬಂಧುಗಳೇ, ಇವರು ಮೋಟಿವೇಶನ್ ವಿಡಿಯೋಗಳಿಂದ ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾದವರು. ಇವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯವರು. ಇವರು ಡಿಪ್ಲೊಮಾ ಓದಿರುತ್ತಾರೆ. ಎಲ್ಲರೂ ಕಾಮಿಡಿ ಶಾರ್ಟ್ ಮೂವಿಗಳನ್ನು ಮಾಡಿದರೆ ಇವರು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ವಿಡಿಯೋಗಳನ್ನು ಮಾಡುವುದು ಇವರ ವಿಶೇಷತೆ. ಇವರು ಯೂಟ್ಯೂಬ್ನಿಂದ ಸರಾಸರಿ 1 ಲಕ್ಷ ದುಡಿಯುತ್ತಿದ್ದಾರೆ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಿಂದ ಲಕ್ಷಾಂತರ ರೂಪಾಯಿ ದುಡಿಯುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಮಾಳು ನಿಪ್ನಾಳ್. ಬಂಧುಗಳೇ, ಜನಪದ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ ಮಾಳು ನಿಪ್ನಾಳ್ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಪ್ನಾಳ್ ಗ್ರಾಮದವರು. ಅತಿ ಬಡತನದಿಂದ ಬಂದ ಹುಡುಗ ಅವರ ಕಂಠಸಿರಿದಿಂದ 10 ಅವಕಾಶಗಳನ್ನು ತಮ್ಮ ಮುಡಿಗೇರಿಸಿಕೊಂಡವರು. ಹಿತ್ತಲಕ್ಕ ಕರಿಬೇಡ ಮಾವ ಎಂಬ ಇವರು ಹಾಡಿರುವ ಹಾಡು ಇವರನ್ನು ಸ್ಯಾಂಡಲ್ವುಡ್ ಅಂಗಳಕ್ಕೆ ಪರಿಚಯಿಸಿಕೊಟ್ಟಿತು. ಇವರು ಯೂಟ್ಯೂಬ್ನಿಂದ 2-2.5 ಲಕ್ಷ ಹಣ ದುಡಿಯುತ್ತಿದ್ದಾರೆ ಹಾಗೂ ಆರ್ಕೆಸ್ಟ್ರಾದಿಂದ 40,000ದಿಂದ 45,000 ಚಾರ್ಜ್ ಮಾಡುತ್ತಾರೆ ಎಂದು ತಿಳಿದು ಬಂದಿದೆ. ನೆಕ್ಸ್ಟ್, ಬಾಳು ಬೆಳಗುಂದಿ. ಬಂಧುಗಳೇ, ಪ್ರಸ್ತುತ ಜಿ ಕನ್ನಡ ವಾಹಿನಿಯಲ್ಲಿ ಬರುವಂಥ ಸರೆಗಮಪ ವೇದಿಕೆಯಲ್ಲಿ ಮಿಂಚುತ್ತಿರುವ ಬಾಳು ಬೆಳಗುಂದಿ ಮೂಲತಃ ಹಾವೇರಿ ಜಿಲ್ಲೆಯವರು. ಇವರ ಮೂಲ ಹೆಸರು ಬಾಳೇಶ. ಜಾನಪದ ಕ್ಷೇತ್ರದಲ್ಲಿ ಸ್ಟಾರ್ ಗಾಯಕರು. 12 ಲಕ್ಷಕ್ಕಿಂತ ಹೆಚ್ಚು ಯೂಟ್ಯೂಬ್ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಆದರೆ ಇವರು ಓದಿರೋದು ಮಾತ್ರ 3ನೇ ಕ್ಲಾಸ್. ಇವರು ಬರೀ ಸಾಂಗ್ಸ್ ಬರೆದು ಹಾಡುವುದಲ್ಲದೆ ಅದಕ್ಕೆ ತಕ್ಕಂತೆ ನಟನೆ ಮಾಡಿಯೂ ಸೈ ಅನಿಸಿಕೊಂಡಿದ್ದಾರೆ. ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ 2 ಲಕ್ಷಕ್ಕಿಂತ ಹೆಚ್ಚು ಹಣ ಪಡೆಯುತ್ತಾರೆ ಮತ್ತು ಆರ್ಕೆಸ್ಟ್ರಾಗಳಿಗೆ 45,000 ಚಾರ್ಜ್ ಮಾಡುತ್ತಾರೆ.